ಆತ್ಮಖ್ಯಾತಿ ಟೀಕೆ ಮಧ್ಯದೊಳಗೆ ಕುದಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಲ್ಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆ ಸ್ವಾಧ್ಯಾಯ ನಡೆದದ್ದು ಇದೆ. ನಿರ್ಜರ ಅಧಿಕಾರದ 27ನೇ ಕಲಶ. ಪ್ರಾಣೋಚ್ಛೇದಮುದಾಹರಂತಿ ಮರಣಂ ಪ್ರಾಣಾಖಿಲಾಸ್ಯಾತ್ಮನೋ ಜ್ಞಾನಂ ತಸ್ವಯಮೇವ ಶಾಶ್ವತತಯಾ ನೋಚ್ಛಿದ್ಯತೆ ಜಾತು ಚೇತ್ ತಸ್ಯಾತೋ ಮರಣಂ ನ ಕಿಂಚನ ಭವೇತ್ ತದ್ವಿಕುತೋ ಜ್ಞಾನಿನೋ ನಿಶ್ಶಂಕ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದತಿ. ಸಜ್ಞಾನಂ ಸದಾ ವಿಂದತಿ. ಸಮ್ಯದೃಷ್ಟಿ ಜೀವನು ಶುದ್ಧ ಚೈತನ್ಯ ವಸ್ತುವನ್ನು ನಿರಂತರವಾಗಿ ಆಸ್ವಾದಿಸುತ್ತಾನೆ. ಹೇಗಿದೆ ಜ್ಞಾನವು? ಅನಾದಿ ಸಿದ್ಧವಿದೆ. ಮತ್ತೆ ಹೇಗಿದೆ? ಅಖಂಡ ಧಾರಾ ಪ್ರವಾಹ ರೂಪವಾಗಿದೆ. ಮತ್ತೆ ಹೇಗಿದೆ? ಯಾವ ಕಾರಣವಿಲ್ಲದೆ ಸಹಜವೇ ನಿಷ್ಪನ್ನವಿದೆ. ಹೀಗಿದ್ದಾನೆ ಸಮ್ಯದೃಷ್ಟಿ ಜೀವನು. ಮರಣದ ಆಶಂಕೆಯ ದೋಷದಿಂದ ರಹಿತನಿದ್ದಾನೆ. ಏನನ್ನು ವಿಚಾರ ಮಾಡುತ್ತಾ ನಿಶಂಕನಿದ್ದಾನೆ. ಈ ಕಾರಣದಿಂದ ಆತ್ಮದ್ರವ್ಯದ ಪ್ರಾಣವಿಯೋಗವು ಸೂಕ್ಷ್ಮ ಮಾತ್ರವೂ ಆಗುವ ಸಾಧ್ಯತೆ ಇಲ್ಲ. ಆ ಕಾರಣದಿಂದ ಸಮ್ಯದೃಷ್ಟಿಗೆ ಮರಣದ ಭಯವು ಎಲ್ಲಿಂದ ಆಗುವುದು ಎಂದರೆ ಆಗುವುದಿಲ್ಲ. ಯಾವ ಕಾರಣದಿಂದ ಇಂದ್ರಿಯ, ಬಲ, ಉಚ್ಛ್ವಾಸ, ಆಯುವೆಂಬ ಯಾವ ಪ್ರಾಣಗಳಿವೆ ಅವುಗಳ ವಿನಾಶವನ್ನು ಯಾವ ಮರಣವೆಂದು ಹೇಳಲಾಗುತ್ತದೆ. ಹೀಗೆ ಅರಹಂತ ದೇವರು ಹೇಳುತ್ತಾರೆ. ನಿಶ್ಚಯದಿಂದ ಶುದ್ಧ ಚೈತನ್ಯ ಮಾತ್ರವು ಜೀವದ್ರವ್ಯದ ಪ್ರಾಣವಿದೆ. ತತ್ ಜಾತೋ ಚಿತ್ ನ ಉಚ್ಛಿದ್ಯತೆ. ತತ್ ಶುದ್ಧ ಜ್ಞಾನವು ಜಾತು ಚಿತ್ ಯಾವುದೇ ಕಾಲದಲ್ಲಿ ನ ಉಚ್ಛಿದ್ಯತೆ ವಿನಾಶವಾಗುವುದಿಲ್ಲ. ಯಾವ ಕಾರಣದಿಂದ? ಸ್ವಯಂ ಏವ ಶಾಶ್ವತತೆಯ. ಸ್ವಯಂ ಏವ ಯಾವ ಯತ್ನವಿಲ್ಲದೆಯೇ ಶಾಶ್ವತತೆಯ ಅವಿನಶ್ವರವಿರುವ ಕಾರಣದಿಂದ ಶುದ್ಧ ಚೈತನ್ಯ ಮಾತ್ರ ಜೀವದ್ರವ್ಯದ ಯಾವ ಪ್ರಾಣ ಇದೆ ಅದು ಯಾವುದೇ ಕಾಲದಲ್ಲಿ ವಿನಾಶ ಆಗುವುದಿಲ್ಲ. ಒಂದು ಮಾತು. ಎಂಥದೇ ಪರಿಸ್ಥಿತಿ ಇದ್ರೂ ಬಾಹ್ಯದೊಳಗ ಎಷ್ಟೇ ಮಂದ ಜ್ಞಾನ ಅಥವಾ ಜ್ಞಾನದ ಆವರಣ ಬಹಳಷ್ಟು ಆಗಿರ್ತಿದೆ, ಮಲಿನ ಭಾವದ ಅತಿರೇಕ ಇರ್ತಿದೆ. ಆದರೂ ಕೂಡ ಆ ಜ್ಞಾನ ಏನಿದೆಯಲ್ಲ, ಶುದ್ಧ ಜ್ಞಾನ, ಅದರ ಉಚ್ಛೇದ ಅರ್ಥಾತ್ ವಿನಾಶ ಆಗುವುದಿಲ್ಲ. ಹಿಂದೂ ಹೇಳಿದ್ದಿತ್ತು, ಕಲಶ ಆರಂಭ ಆದ ದಿವಸ ಮಿಥ್ಯಾತ್ವದ ಸದ್ಭಾವದೊಳಗೆ ಕೂಡ ವಿಕಲ್ಪ ರೂಪದಿಂದ ಇಷ್ಟು ನಮಗೆ ತಿಳಿದು ಬಂತು. ಒಂದು ಶುದ್ಧ ಚೈತನ್ಯ ಮಾತ್ರ ಏನಿದೆ ಅದು ಆತ್ಮದ್ರವ್ಯದ ಅರ್ಥಾತ್ ನನ್ನ ಜೀವದ್ರವ್ಯದ ಅರ್ಥಾತ್ ನನ್ನ ಪ್ರಾಣ ಇದೆ. ಆ ಪ್ರಾಣದ ವಿನಾಶ ಯಾವ ಕಾಲದೊಳಗನೂ ಆಗುವುದಿಲ್ಲ. ವಿನಾಶ ಆಗುವುದಿಲ್ಲ ಇದು ದೊಡ್ಡ ಮಾತಲ್ಲ.
ಅದರ ಅಂಶಕ್ಕೆ ಕೂಡ ಧಕ್ಕೆ ಬರುವುದಿಲ್ಲ. ಯಾವ ಆಸ್ತಿಯನ್ನು ನಾವು ನಂಬಿದ್ದೇವೆ, ಯಾವ ವ್ಯಕ್ತಿಯನ್ನು ನಂಬಿದ್ದೇವೆ, ಆ ವ್ಯಕ್ತಿ ಅಥವಾ ಆಸ್ತಿ ಒಂದು ವೇಳೆ ಪ್ರಬಲ ಇದೆ ಅಥವಾ ಯಾವನೋ ವಿಶಿಷ್ಟ ಪುರುಷನಿಂದ ಪ್ರದತ್ತ ಇದೆ, ಇದು ಒಂದು ವೇಳೆ ನಮ್ಮ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ನಮಗೆ ಭಯ ಹೊರಟೋಗ್ತಿದೆ. ಆದರೆ ಇಲ್ಲಿ ಸ್ವಾಧೀನ ಇದೆ. ಪ್ರಾಣ ಏನಿದೆ ಅದು ಸ್ವಾಧೀನ ಇದೆ, ದ್ರವ್ಯದ ಪ್ರಾಣ ಇದೆ. ಅದ ಜೀವ ದ್ರವ್ಯದ ಪ್ರಾಣ ಅಂತ ಹೇಳಿದ್ರು. ಏನ ಶುದ್ಧ ಚೈತನ್ಯ ಮಾತ್ರ ಏನಿದೆ, ಶುದ್ಧ ಚೈತನ್ಯ ಮಾತ್ರ. ಈ ಶಬ್ದದೊಳಗ ಅದ ಅಶುದ್ಧತೆಯನ್ನು ಎಂದೂ ಸ್ಪರ್ಶ ಮಾಡುವುದಿಲ್ಲ. ಒಂದು ಚೈತನ್ಯದ ಜೊತೆಗೆ ಯಾವೊಂದು ಪರಮಾಣುವಿನಷ್ಟು ಕೂಡ ಸೂಕ್ಷ್ಮ ಅಂಶ ಕೂಡ ಯಾವುದರದ್ದು ಸ್ಪರ್ಶ ಅದಕ್ಕೆ ಆಗುವುದಿಲ್ಲ. ಅರೇ ಶುದ್ಧ ಅದು ಸ್ವಯಂ ಅಶುದ್ಧ ಆಗುವುದಿಲ್ಲ. ಒಂದು ಮಾತ್ರ ಅಂಥೇಳಿ ಏನು ಹೇಳಿದ್ರಲ್ಲ, ಅದನ್ನ ಯಾವುದೋ ಒಂದು ಸೂಕ್ಷ್ಮ ಪರಮಾಣುವಿನ ಶತಾಂಶ ಕೂಡ ಅದಕ್ಕೆ ಯಾವುದು ಸ್ಪರ್ಶ ಮಾಡೋದು ಸಾಧ್ಯ, ಧಕ್ಕೆ ಬರೋ ಸಾಧ್ಯ ಇಲ್ಲ. ಅದರದ ವಿನಾಶ ಒಂದು ಸೂಕ್ಷ್ಮ ಅಂಶ ಕೂಡ ವಿನಾಶ ಆಗೋ ಸಾಧ್ಯ ಇಲ್ಲ. ಅದು ಸ್ವಯಂ ಅಶುದ್ಧ ಆಗೋ ಸಾಧ್ಯ ಇಲ್ಲ. ಯಾವುದರ ಭಯ? ಅದು ಸ್ವಯಂ ಅಶುದ್ಧ ಆಗೋ ಸಾಧ್ಯ ಇಲ್ಲ. ಮತ್ತ ಅದಕ್ಕೆ ಯಾವುದರದು ಟಚ್, ಒಂದು ಸೂಕ್ಷ್ಮ ಅಂಶ ಕೂಡ ಯಾವುದರದು ಸ್ಪರ್ಶ ಆಗೋ ಸಾಧ್ಯ ಇಲ್ಲ. ಭಯ ಯಾತರದ? ನಿನ್ನ ಆಸ್ತಿಯನ್ನ ಯಾರೂ ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ. ನೀನು ಸ್ವಯಂ ಎಷ್ಟೇ ಖರ್ಚು ಮಾಡಿದ್ರೂ ಆ ಆಸ್ತಿ ಒಂದು ಅಂಶ ಕೂಡ ಕರಗೋದು ಸಾಧ್ಯ. ಹೀಗಿದ್ದ ನಂತರ ಮನುಷ್ಯನಿಗೆ ಭಯ ಯಾತರದ್ರೆ? ಹಾಗಾದರೆ ಇವನ ಆಸ್ತಿ, ಇವನ ಪ್ರಾಣನ ಚೈತನ್ಯ ಮಾತ್ರ ಇದೆ. ಅದು ಸ್ವಯಂ 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 ತ್ರಿಕಾಲದಲ್ಲೂ ಶುದ್ಧ ಇದೆ. ಅರೆ ವಿಷಯದ ಸಮೀಪ ನಮ್ಮ ವರ್ತಮಾನ ಜ್ಞಾನವನ್ನು ತಗೊಂಡು ಹೋಗುವಂಥ ಪ್ರಯತ್ನ ಮಾಡಬೇಕು. ದ್ರವ್ಯ ಹೇಗಿದೆ, ದ್ರವ್ಯದ ಪ್ರಾಣ ಹೇಗಿದೆ, ದ್ರವ್ಯದ ಪ್ರಾಣ, ಅರೆ ಪ್ರಾಣ ಸ್ವರೂಪ ಅಂತ ಹೇಳಿ ಹೇಳ್ತಾರಲ್ಲ. ಪ್ರಾಣ ಅಂತಂದ್ರೆ ಏನು? ಪ್ರಾಣ ಅರ್ಥಾತ್ ಅದರ ಅಭಾವದೊಳಗ ಇದು ಇರೋದಿಲ್ರಿ. ದ್ರವ್ಯ ಆ ಪ್ರಾಣದ ಅಭಾವದೊಳಗೆ ಇರೋ ಸಾಧ್ಯ. ಜೀವ ದ್ರವ್ಯ, ಜೀವ ದ್ರವ್ಯ ಒಂದು ಶುದ್ಧ ಚೈತನ್ಯ ಮಾತ್ರ ಏನಿದೆಯೋ ಆ ಪ್ರಾಣದಿಂದ ರಹಿತ ಯಾವಾಗೂ ಇರೋ ಸಾಧ್ಯ. ಅದರದ್ದು ಬದಲಾಗುವಂಥ ಯಾವ ಅವಸ್ಥೆ ಇದೆಯಲ್ಲ, ಆ ಅವಸ್ಥೆ ಬೇಕಾದರೆ ಕರ್ಮದಿಂದ, ಬೇಕಾದರೆ ವಿಕಾರದಿಂದ ಅದಕ್ಕೆ ಬಾಧೆ ಬರಬಹುದು. ಬದಲಾಗುವ ಅವಸ್ಥೆ,
ಆ ಅವಸ್ಥೆಗೆ ಬೇಕಾದ್ರೆ ಕರ್ಮದಿಂದ, ಬೇಕಾದ್ರೆ ವಿಕಾರದಿಂದ ಅದರೊಳಗೆ ಬಾಧೆ ಬರಬಹುದು. ಅವಸ್ಥೆಗೆ ಆ ಅವಸ್ಥೆ ಅಂತೂ ಒಂದು ಸಮಯದ್ದು ಇದೆ. ದ್ರವ್ಯಕ್ಕ ದ್ರವ್ಯದ ಯಾವ ಶುದ್ಧ ಚೈತನ್ಯ ಮಾತ್ರ ಪ್ರಾಣ ಇದೆಯೋ ಅದಕ್ಕೆ ಯಾವ ಕರ್ಮದ್ದನು ಯಾವ ವಿಕಾರದ್ದನು ಬಾಧೆ ಬರೋ ಸಾಧ್ಯ. ತಿಳಿತಾ ಇದೆ? ಅದರ ಅವಸ್ಥೆ ಏನಿದೆಲ್ಲ ಬದಲಾಗುವಂಥದ್ದು. ದ್ರವ್ಯ ಶಬ್ದದ ಪ್ರಯೋಗ ಮಾಡಿದ್ದಾರೆ. ದ್ರವ್ಯ ಆಗಿದೆ, ನಿರಂತರ ಪರಿಣಮನಶೀಲ ಇದೆ. ಆ ಪರಿಣಮನದ ಪ್ರವಾಹದೊಳಗ ಬೇಕಾದ್ರೆ ಪ್ರತಿಯೊಂದು ಪರಿಣಾಮಗಳ ಭಾವಕರ್ಮ ಅರ್ಥಾತ್ ವಿಕಾರಿ ಭಾವಗಳಿಂದ ವಿಕಾರದ ಪ್ರಭಾವದಿಂದ ಆ ಪರ್ಯಾಯದೊಳಗೆ ಬೇಕಾದ್ರೆ ಬಾಧೆ, ಅಶುದ್ಧಿ, ಕ್ಷತಿ ಬಂದಿದ್ದಿರಬಹುದಲ್ಲ, ಬಂದಿದೆ. ಆದ್ರೆ ಆ ಪರ್ಯಾಯನ ನಶ್ವರ ಇದೆಯಲ್ಲ. ಅದೇ ಈ ಜೀವನಿಗೆ ನಿರ್ಭಯ ಆಗುವ ಸಲುವಾಗಿ, ನಿಶಂಕ ಆಗುವ ಸಲುವಾಗಿ, ಸುಖಿಯಾಗುವ ಸಲುವಾಗಿ, ನಿರಾಕುಲ ಆಗುವ ಸಲುವಾಗಿ ನೈಸರ್ಗಿಕವಾಗಿನ ಎಲ್ಲ ಪ್ರಕಾರದ ಅನುಕೂಲತೆ ಇದೆ. ನೈಸರ್ಗಿಕವಾಗಿ ಅರ್ಥಾತ್ ದ್ರವ್ಯ ಸಾಪೇಕ್ಷನು, ಪರ್ಯಾಯ ಸಾಪೇಕ್ಷನು. ನಿಸರ್ಗ ದ್ರವ್ಯ ಮತ್ತು ಪರ್ಯಾಯವನ್ನು ಹೊರತುಪಡಿಸಿ ಯಾವ ನಿಸರ್ಗ ಅಲ್ಲ. ಮಳೆಗಾಲ, ಚಳಿಗಾಲ, ಬೇಸಿಗೆ, ಋತು ಪರಿವರ್ತನೆ, ದಿವಸ ಪರಿವರ್ತನೆ ಇದು ನಿಸರ್ಗ ಅಲ್ಲ. ನೈಸರ್ಗಿಕವಾಗಿನ ಈ ಜೀವನಿಗೆ ಅಂಥೇಳಿ ಹೇಳ್ತಾ ಇದ್ದೇನೆ. ಏನಿದೆ? ಎಲ್ಲವೂ ಅನುಕೂಲ ಇದೆ. ನಿಸರ್ಗ ಯಾವುದ? ಒಂದು ದ್ರವ್ಯ ಸ್ವರೂಪ, ಒಂದು ಪರ್ಯಾಯ ಸ್ವರೂಪ. ದ್ರವ್ಯ ಸ್ವರೂಪದಿಂದ ನೋಡಿದರೆ ಒಂದು ಶುದ್ಧ ಚೈತನ್ಯ ಮಾತ್ರ ಯಾವ ಅದರ ಪ್ರಾಣ ಇದೆಯೋ ಆ ಪ್ರಾಣದ ಶುದ್ಧತೆ ದ್ರವ್ಯ ಸ್ವಯಂ ಕಳ್ಕೊಳ್ಳೋದಿಲ್ಲ. ಒಂದು ಮಾತು, ಸ್ವಯಂ ಮತ್ತು ಮಾತ್ರ, ಶುದ್ಧ ಮತ್ತು ಮಾತ್ರ ಶಬ್ದದ ವ್ಯಾಖ್ಯಾ ಮಾಡ್ತಾ ಇದೆ. ದ್ರವ್ಯದ ಒಂದು ಶುದ್ಧ ಚೈತನ್ಯ ಮಾತ್ರವೇ ಯಾವ ಪ್ರಾಣ ಇದೆಯೋ ಅದನ್ನ ದ್ರವ್ಯ ಸ್ವಯಂ ಶುದ್ಧತೆಯನ್ನು ಕಳ್ಕೊಳ್ಳೋದಿಲ್ಲ ಅಂಥೇಳಿ ಶುದ್ಧ ಇದೆ. ಮಾತ್ರ ಅಂಥೇಳಿ ಹೇಳುತ್ತಲ್ಲ, ಮಾತ್ರ ಅರ್ಥಾತ್ ಅದನ್ನು ಯಾವೂ ಕರ್ಮ ಅಥವಾ ವಿಕಾರ ಒಂದು ಅಂಶ ಕೂಡ ಸ್ಪರ್ಶ ಮಾಡೋ ಸಾಧ್ಯ ಇಲ್ಲ. ಆ ಪ್ರಕಾರ ಅದ ಎಲ್ಲದರಿಂದ ಅಸ್ಪೃಷ್ಟ ಇದೆ. ಯಾವುದ? ಚೈತನ್ಯ ಪ್ರಾಣ. ಯಾರ್ದ? ದ್ರವ್ಯದ. ಇನ್ನು ಇದಂತೂ ಒಂದು ದ್ರವ್ಯದ ವಿಭಾಗ ಏನಾಯಿತು? ಅನುಕೂಲ 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 ಆಯಿತು. ಆಯ್ತೇನಿಲ್ರಿ? ಹಾಗೆ ಸ್ವಯಂ ಅದ ಶುದ್ಧತೆಯನ್ನು ಯಾವ ಕಾಲಕ್ಕೂ ಯಾವ ಕಾರಣದಿಂದನೂ ಕಳ್ಕೊಳ್ಳೋದಿಲ್ಲ. ಮತ್ತು ಅದರ ಚೈತನ್ಯವನ್ನು ಎಂಥದೇ ಕರ್ಮ ಅಥವಾ ವಿಕಾರ ಒಂದು ಅಂಶ ಕೂಡ ಸ್ಪರ್ಶ ಮಾಡೋದಿಲ್ಲ. ಹಾಗಾದರೆ ದ್ರವ್ಯದ ದೃಷ್ಟಿಯಿಂದ ಸಂಪೂರ್ಣ ಅನುಕೂಲ. ಯಾರಿಗೆ? ಜೀವನಿಗೆ, ನನಗೆ. ಇನ್ನು ಪರ್ಯಾಯದ ಅಪೇಕ್ಷೆ ಆಗಿತ್ತು. ಪರ್ಯಾಯ ಏನಿದೆಯಲ್ಲ ಅದು ಬೇಕಾದರೆ ಬಾಧೆಗೊಳಗಾಗಿದೆ. ಯಾವುದರಿಂದ? ಕರ್ಮದ ಉದಯದಿಂದ, ವಿಕಾರಿ ಭಾವದ ಕಾರಣದಿಂದ, ವಿಕಾರದ ಕಾರಣದಿಂದ. ವಿಕಾರಿ ಭಾವ ಅನ್ನೋದೊಂದು ಬೇರೆ ಇಲ್ಲ. ವಿಕಾರದ ಕಾರಣದಿಂದ, ಕರ್ಮದ ಉದಯದಿಂದ ಜೀವದ್ರವ್ಯದ ಪರ್ಯಾಯ ಬೇಕಾದರೆ ಬಾಧೆಗೊಳಗಾಗಿದೆ.
ಅದರ ಪರ್ಯಾಯ ಒಂದು ಸಮಯದಿದೆಯಲ್ಲ. ಏನು ಚಿಂತೆ ಮಾಡೋದು, ಯಾವುದರ ಭಯ ಪಡೋದು, ಯಾವುದರ ಸಲುವಾಗಿ ಆಶಂಕಿತ ಇರೋದು, ಯಾವುದರ ಕಾರಣದಿಂದ ಆಕುಲಿತ ಆಗೋದು ಹೇಳ್ರಿ. ಅರೆ ಬರೀ ವಿಕಲ್ಪದೊಳಗೆ ಈ ವಸ್ತು ಸತ್ಯವನ್ನ ಬರೀ ವಿಕಲ್ಪದೊಳಗ ತಿಳಿದಿದ್ದೇ ಆದ್ರ ನಿಜವಾಗ್ಯನ 99% ಭಯ ಬಿಟ್ಟು ಹೋಗ್ತಿದ್ದೀರಿ. ಮಿಥ್ಯಾತ್ವದ ಸದ್ಭಾವ ಇದೆ ಅಂದಮೇಲೆ ಒಂದು ಅಂಶ ಅದಕ್ಕೆ ಕೊಡೋಣ. ಆದ್ರೆ ನಾವು ಸತ್ಯವನ್ನು ಸ್ವೀಕಾರ ಮಾಡುವಂಥ ಒಂದು ಉದಾರತೆಯನ್ನೇ ಇದುವರೆಗೆ ತೋರಿಸಲಿಲ್ಲ. ನಮ್ಮ ಆತ್ಮನ ಸಲುವಾಗಿ, ನಮ್ಮ ದುಃಖ ಪರಂಪರೆಯ ನಾಶದ ಸಲುವಾಗಿ ಇಷ್ಟು ಉದಾರತೆಯನ್ನು ನಾವು ತೋರಿಸಬೇಕಾಗಿದೆ. ಏನ? ಸತ್ಯದ ಶ್ರದ್ಧೆ ಮಾಡೋದು, ವಿಶ್ವಾಸ ಮಾಡೋದು. ವಿಶ್ವಾಸ ಮಾಡದಿದ್ರೂ ಅದುವೇ ಸತ್ಯ ಇದೆ. ಯಾವುದು ಬದಲಾಗುವುದಿಲ್ಲ ಅದರ ಹೆಸರು ಸತ್ಯ ಇದೆ. ಕಾಲದ ಅನುಸಾರ ಯಾವುದು ಬದಲಾಗ್ತಿದೆ ಅದರ ಸತ್ಯ. ಅನ್ಯದ ಪ್ರಭಾವದಿಂದ ಯಾವುದು ಬದಲಾಗ್ತಿದೆ ಅದರ ಸತ್ಯ ಅಲ್ಲ. ಹಾಗಾದ್ರೆ ಈಗ ಹೇಳ್ರಿ, ಯಾವುದು ಕಾಲದ ಅನುಸಾರ ಬದಲಾಗಿದೆ, ಯಾವುದು ಅನ್ಯದ ಪ್ರಭಾವದಿಂದ ಬದಲಾಗಿದೆ, ಆ ಪರ್ಯಾಯ ಸತ್ಯ ಇಲ್ಲ. ಯಾವುದು ಬದಲಾಗುವುದಿಲ್ಲ ಅರ್ಥಾತ್ ಸ್ವಯಂ ಅಶುದ್ಧತೆಯನ್ನ ಯಾವಾಗೂ ಧಾರಣ ಮಾಡುವುದಿಲ್ಲ. ಅರೆ ಶಂಖ ದೃಷ್ಟಾಂತ ಬರ್ತಿದೆ ಸಮಯ ಸಾರದಲ್ಲಿ. ಶಂಖ ತನ್ನ ಶ್ವೇತ ಸ್ವಭಾವವನ್ನು ಯಾವುದರದೋ ಸೇವನೆ ಮಾಡಿದ್ರೂ ಕೂಡ ಬಿಟ್ಟುಕೊಡುವುದಿಲ್ಲ. ತಾನಾಗಿ ಶ್ವೇತ ಸ್ವಭಾವ, ಶ್ವೇತತ್ವ ಬಿಟ್ಟು ಹೋಗುವುದಿಲ್ಲ ಯಾವ ಕಾರಣದಿಂದ. ಆದ್ರೆ ಅದ ತಾನಾಗೇನ ಬಿಟ್ಟುಕೊಟ್ಟಿತ್ತು ಅಂತಂದ್ರೆ ಆ ಶ್ವೇತತ್ವ ಬಿಟ್ಟು ಹೋಗ್ತಿತ್ತು. ಅದೇ ಪ್ರಕಾರ ಈ ಜೀವ ದ್ರವ್ಯದ ಸಾಪೇಕ್ಷ ನೋಡಿದರೆ ಅವ ಯಾವುದೇ ಕಾರಣದಿಂದ ತನ್ನ ಶುದ್ಧತ್ವವನ್ನು ಬಿಟ್ಟುಕೊಡುವುದಿಲ್ಲ. ಪರ್ಯಾಯದೊಳಗ ತಾನೇ ಅಶುದ್ಧ ಆಗಿದ್ದಾನೆ. ಆದ್ರೆ ಆ ಅಶುದ್ಧಿ ಒಂದು ಸಮಯದ್ದೇ ಇದ್ದ ಕಾರಣ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಅದರ ಜ್ಞಾನದೊಳಗ ದ್ರವ್ಯ ಮತ್ತು ಪರ್ಯಾಯದ, ಸತ್ಯ ಮತ್ತು ಅಸತ್ಯದ ಯಾವುದು ಬದಲಾಗ್ತಿದೆಯೋ, ಅನ್ಯರಿಂದ ಪ್ರಭಾವಿತ ಆಗ್ತಿದೆಯೋ ಅದು ಅಸತ್ಯ ಇದೆ ರೀ. ಯಾವುದು ಎಂದೂ ಬದಲಾಗುವುದಿಲ್ಲ. ಅನ್ಯದಿಂದ ಅಪ್ರಭಾವಿ ಇರ್ತಿದೆ ಅದು ಸತ್ಯ ಇದೆ. ಅದು ಅಪ್ರಭಾವಿ ಇದೆ, ಅದು ದ್ರವ್ಯ ಸ್ವಭಾವ ಇದೆ. ಅದು ಸ್ವಯಂ ಶುದ್ಧ ಇದೆ, ಚೈತನ್ಯ ಮಾತ್ರ ಇದೆ. ಇದು ಅನ್ಯದ ಪ್ರಭಾವದಿಂದ ಪ್ರಭಾವಿತ ಆಗಿದೆ. ಅದರ ಸಮಯವರ್ತಿ ರೂಪ ಇರುವುದರಿಂದ ಅಸತ್ಯ ಅಂತ ಹೇಳಿದ್ದಾರೆ. ಸಮಯವರ್ತಿ ಇರುವುದರಿಂದ ಅಸತ್ಯ. ಸಮಯ ಸಾಪೇಕ್ಷ ಸತ್ಯ ಇದೆ ರೀ. ಆದ್ರೆ ಮುಂದಿನ ಸಮಯದೊಳಗೆ ಅದು ಇರುವುದಿಲ್ಲ ಅಂತೇಳಿ ಅದನ್ನು ಅಸತ್ಯ. ಮಾತಿಷ್ಟೇ ಇದೆ. ಸರ್ವಜ್ಞ ಪ್ರಣೀತ ವಸ್ತುವನ್ನು ವಿಚಾರದ ಭೂಮಿಕೆಯೊಳಗೆ ತಂದುಕೊಂಡ ಪ್ರಾಮಾಣಿಕ ರೂಪದಿಂದ, ಅರೆ ಯಾವುದೇ ಪ್ರಕಾರದ ಪೂರ್ವಾಗ್ರಹ ಇಲ್ಲ, ಯಾವುದೇ ಪ್ರಕಾರದ ಪಕ್ಷ ಇಲ್ಲ, ಪ್ರಾಮಾಣಿಕ ರೂಪದಿಂದ ಆ ವಸ್ತು ಸ್ವರೂಪದ ವಿಚಾರ ಮಾಡಿದ್ದೇ ಆದ್ರೆ ಪ್ರಾಮಾಣಿಕ ಶಬ್ದದ ಅರ್ಥ ತನ್ನ ಕಲ್ಯಾಣದ ಸಲುವಾಗಿ. ಪ್ರಾಮಾಣಿಕ ಶಬ್ದದ ಅರ್ಥ ಏನಿದೆ ಇಲ್ಲಿ? ಒಂದು ತನ್ನ ಕಲ್ಯಾಣವನ್ನೇ ಮುಖ್ಯವಾಗಿಟ್ಕೊಂಡು ಆ ವಸ್ತು ಸ್ವರೂಪದ ಸರ್ವಜ್ಞ ಪ್ರಣೀತ ವಸ್ತುವಿಂದ ವಿಚಾರ ಮಾಡಿದ್ದೇ ಆದ್ರೆ ಸಮ್ಯಕ್ ದರ್ಶನ ಯಾವಾಗ ಆಗ್ತಿದೆ ಆಗಲಿ, ಅದರ ನಿರ್ಭಯತೆ ಈ ಸಮಯದಲ್ಲಿ ಬರ್ತಿದೆ.
ಶಂಕಾ ದೋಷ ಈ ಸಮಯದೊಳಗೆ ಬಿಟ್ಟು ಹೋಗ್ತಿದ್ದೀರಿ. ಅರೆ ಶಂಕಾ ಇದು ದೋಷ ಇದೆ, ಪರದ ಬಗ್ಗೆ ವಿಚಾರ ಮಾಡೋದು ಇದು ದೋಷ ಇದೆ, ಪರ್ಯಾಯದ ಬಗ್ಗೆ ವಿಚಾರ ಮಾಡೋದು ಇದು ದೋಷ ಇದೆ. ಬಿಟ್ಟು ಯಾವುದು ಹೋಗುವಂಥದ್ದಿದೆಯೋ ಅದು ಬಿಟ್ಟು ಹೋಗದೇ ಇರಲಿ ಅನ್ನೋದು ಅಪರಾಧ ಇದೆ ರೀ. ಯಾವುದು ನನ್ನ ಸ್ವರೂಪ ಇದೆಯೋ ಅದಕ್ಕೆ ಏನಾದರೂ ಕ್ಷತಿ ಬರಬಹುದು ಅಂಥೇಳಿ ವಿಚಾರ ಮಾಡೋದು ಇದು ಅಜ್ಞಾನ ಇದೆ ರೀ. ಶಬ್ದದ ಮೇಲೆ ನಿಗಾ ಇರಬೇಕು. ಅಜ್ಞಾನ ಇದೆ. ಯಾವುದು ನಿತ್ಯ ವಸ್ತು ಇದೆಯೋ, ವಸ್ತುವಿನ ಯಾವ ನಿತ್ಯ ಸ್ವರೂಪ ಇದೆಯೋ ಅದರ ಕುರಿತು ಆಶಂಕಿತ ಇರೋದು ಅಜ್ಞಾನ ಇದೆ. ಯಾವುದು ಅನಿತ್ಯ ಇದೆ ಅದನ್ನು ಇರಿಸಿಕೊಳ್ಳುವ ಪ್ರಯತ್ನ ಏನಿದೆ ಇದುವೇ ಅಪರಾಧ ಇದೆ. ಈ ಅಪರಾಧವನ್ನು ಪ್ರಭು ನೀನು ಅನಂತ ಕಾಲದಿಂದ ಮಾಡ್ತಾ ಇದ್ದಿ. ಆ ನಿತ್ಯ ಸ್ವರೂಪದ ತಿಳುವಳಿಕೆಯೊಳಗ ಯಾವ ದೋಷ ಇದೆಯೋ ಆ ಅಜ್ಞಾನವನ್ನು ನಿರಂತರ ನೀನು ಬೆಳೆಸಿಕೊಂಡು ಬರ್ತಾ ಇದ್ದಿ. ನಮಗೆ ಸಮ್ಯಕ್ ದರ್ಶನ ಆಗಬೇಕಾಗಿದೆಯೇನ? ನಮ್ಮ ಕರ್ಮ ನಿರ್ಜನೆ ಆಗಬೇಕಾಗಿದೆಯೇನ? ಇಲ್ಲ. ನಿರ್ಣಯ ಮಾಡಕ್ಕೆ ಅರ್ಥಾತ್ ಅದ ವಸ್ತುವಿಗೆ ಏನೋ ಮಾಡಿಲ್ಲ. ಸಿದ್ಧಾಂತ ಕೂಡ ಯಾವ ಮಿಥ್ಯಾತ್ವ ಇದೆಯಲ್ಲ ಅದು ಜೀವದ್ರವ್ಯಕ್ಕೆ, ಜೀವದ್ರವ್ಯದ ಚೈತನ್ಯ ಪ್ರಾಣಕ್ಕೆ ಯಾವ ಪ್ರಕಾರದಿಂದ ಹಾನಿ ಮಾಡೋದು ಮಾತಿಲ್ಲ. ಅದರ ಕಡೆಗೆ ಬರೀ ನೋಡಿಲ್ರಿ. ಅದ ನೋಡಿಲ್ಲ, ನೋಡೋದನ್ನು ಅಪರಾಧ ಇದೆಯಲ್ಲ? ಏನಿಲ್ರಿ, ನೋಡೋದನ್ನು ಅಪರಾಧ ಇದೆ. ಆದ್ರೆ ಆ ಮಿಥ್ಯಾತ್ವ ಇಷ್ಟ ಪ್ರಾಮಾಣಿಕ ಇದೆಯಲ್ಲ, ಅದನ್ನ ನಿನ್ನ ಜೀವದ್ರವ್ಯದ ಕಡೆಗೆ, ಜೀವದ್ರವ್ಯದ ಚೈತನ್ಯ ಮಾತ್ರ ಶುದ್ಧ ಪ್ರಾಣ ಇದೆಯಲ್ಲ, ಚೈತನ್ಯ ಮಾತ್ರವೇ ಶುದ್ಧದ ದ್ರವ್ಯದ ನಿಧಿ ಇದೆ. ಅದರ ಕಡೆಗೆ ಅದರ ಕಣ್ಣೆತ್ತಿ ಕೂಡ ನೋಡಿಲ್ಲ. ಅಷ್ಟು ಪ್ರಾಮಾಣಿಕ ಇದೆ ಅದ. ನೋಡುವುದು ಕೂಡ ಅಪರಾಧ ಇದೆ. ಇನ್ನೊಬ್ಬರ ಮನೆ ಮುಂದೆ ನಿಂತ ಸುಮ್ಮನೆ ನೋಡ್ತಾ ಇದ್ದರೆ ಅದು ಅಪರಾಧ ಇದೆಯೋ ಅಥವಾ ಇಲ್ರಿ? ಏನ ಕೇಳ್ತಾ ಮಾಲಿಕ್ ಬಂದ್ರೆ ಏನ್ ಬೇಕಾಗಿತ್ತು? ಏನಿಲ್ಲ. ಮತ್ತ್ಯಾಕೆ ನಿಂತಿದೆ? ನಾ ಏನು ಮಾಡ್ತಾ ಇದ್ದೇನೆ? ನಿನ್ನ ವಸ್ತುವನ್ನು ಸ್ಪರ್ಶ ಕೂಡ ಮಾಡಿಲ್ಲ, ಹಾಗ್ಯಾಕೆ ನೋಡ್ಕದಿ ಅಂತೇವ ಅಥವಾ ಇಲ್ರಿ? ನನ್ನ ಕಣ್ಣ ನಾನು ನೋಡ್ತೇನೋ ಅಂತಂದ್ರೆ ಇವಂದೇಂದ್ರೆ ಬುದ್ಧಿ ಭ್ರಮಣ ಆಗೈತೆ ಅಂಥೇಳಿ ಮುಂದಿನ ಕ್ರಮ ವಿಚಾರ ಮಾಡ್ತಾನ್ರಿ ಮಾಲೀಕ. ಹಾಗೆ ಪರ್ಯಾಯ ಸಾಪೇಕ್ಷವೇ ಇರಲಿ. ಪರದ ಕಡೆಗೆ ನೋಡುವುದರಿಂದನ ಆ ಪರದ್ರವ್ಯ ಅದನ್ನು ಸಹನ ಮಾಡದ್ದನ ಚತುರ್ಗತಿ ರೂಪದ ಕಾರಾವಾಸದೊಳಗೆ ಒಯ್ದು ಹಾಕಿದ್ದೀರಿ. ಜೈಲಿನೊಳಗೆ ಯಾವುದ ಪರದ್ರವ್ಯ. ನಾನು ನಿನ್ನ ಕಡೆ ನೋಡ್ತಾ ಇದ್ದೇನೇನ? ಉದ್ಗಲ ದ್ರವ್ಯ ನಮ್ಮ ಕಡೆ ನೋಡುವುದಿಲ್ಲ, ಕರ್ಮ ನಮ್ಮ ಕಡೆ ನೋಡುವುದಿಲ್ಲ, ಮಿಥ್ಯಾತ್ವ ನಮ್ಮ ಕಡೆ ನೋಡುವುದಿಲ್ಲ. ನಾವೇ ನೋಡ್ತಾ ಇದ್ದೆವು. ಯಾವುದರ ಕಡೆಗೆ? ರೂಪಿ ಪದಾರ್ಥದ ಕಡೆಗೆ, ದೇಹದ ಕಡೆಗೆ, ಧನದ ಕಡೆಗೆ, ಪುತ್ರಾಧಿಕರ ಕಡೆಗೆ, ವೈಭವದ ಕಡೆಗೆ, ವಾಹನದ ಕಡೆಗೆ, ದೊಡ್ಡಸ್ತನದ ಕಡೆಗೆ ನಾವೇ ನೋಡ್ತಾ ಇದ್ದೇವ್ರಿ. ಹಾಗಾದ್ರೆ ಆ ನೋಡುವಿಕೆಯ ಸದಾ ನಮಗೆ ಸಿಗೋದು ಅಥವಾ ಯಾರಿಗೆ ಸಿಗೋದು? ಶಿಕ್ಷೆ ನಮಗೆ ಸಿಗೋದ? ಆ ಶಿಕ್ಷೆ ಏನಿದೆ, ಆ ಶಿಕ್ಷೆ ಏನಿದೆ ನಿರಂತರ ಕರ್ಮದ ಬಂಧನದೊಳಗೆ ಬಂಧಿಸಿರೋದು ಬೇಡಿ, ಮತ್ತು ಚತುರ್ಗತಿ ರೂಪದ ಜೈಲಿನೊಳಗೆ ಕೊಳಿತಾ ಇರೋ. ಮತ್ತು ಬರೀ ನೀವು ನೋಡೋದು ಬಿಟ್ಟ ಅಂತಂದ್ರೆ ಏನಾಯ್ತರಿ? ಬಂಧನನು ಕಳಚಿ ಹೋಗ್ತಿದೆ ಮತ್ತು ಜೈಲಿನ ಕದನು ತೆಗೆದು ಬಿಡ್ತಿದೆ. ಮಾನತುಂಗಾಚಾರ್ಯರಿಗೆ ಅಷ್ಟ ತೆಗಿಲಿಲ್ಲ, ನಮಗೂ ತೆಗಿತಿದ್ದೀರಿ. ಬರೀ ನೋಡುವುದನ್ನು ಬಿಡುವುದಿದೆ. ಮಿಥ್ಯಾತ್ವ ಇದ್ದ ವಿಶ್ವದೊಳಗೆ ಎಲ್ಲ ಇರೋದು.
ಹೇಳಿದ್ದಲ್ಲ, ಅಕ್ಕಪಕ್ಕ ಕಂದ ಮೂಲ ಕುದಿಯೋ ಪೇಟೆಯೊಳಗೆ ನಾವು ಯಾವ ವಸ್ತು ತಗೊಳ್ಳಿಕ್ಕೆ ಹೋಗಿರ್ತೇವೆ, ತರಕಾರಿ ಅದರ ಪಕ್ಕದಲ್ಲೇ ಅದು ಇರೋದು. ಅದನ್ನು ನೀನ್ಯಾಕೆ ಮುಟ್ತಿ, ಮತ್ತು ಅದನ್ನು ನೀನ್ಯಾಕೆ ನೋಡ್ತಿ, ಅದರ ರೇಟ, ಅದರ ಚೌಕಾಶಿ, ಅದನ್ನು ಯಾರು ತಗೊಳ್ತಾ ಇದ್ದಾರೋ, ಯಾತಕ್ಕೆ ತಗೊಳ್ತಾ ಇದ್ದಾರೋ ನೋಡೋ ಅವಶ್ಯಕತೆ ಏನಿದೆ? ನಿನಗೇನು ಬೇಕೋ ಅಷ್ಟು ತಗೊಂಡ್ಬಿಡು. ಹಾಗಾದರೆ ನಾನು ಪರದ ಕಡೆಗೆ ನೋಡಿದ ನಂತರ ಏನು ಮಾಡೋದಿದೆ, ಏನು ತಗೊಳ್ಳೋದಿದೆ? ಇದು ನಂದಲ್ಲ ಅನ್ನೋದು ತಗೊಳ್ಳೋದಿದೆಯೋ, ಅಥವಾ ಇದು ಜಡ ಇದೆ, ನನ್ನಿಂದ ಭಿನ್ನ ಇದೆ? ಈ ಜ್ಞಾನ ಧಾರಣ ಮಾಡೋದಿದೆ ರೀ. ಪರವನ್ನು ನೋಡೋದನ್ನೇ ಇಲ್ಲ, ಹೀಗಿಲ್ಲ. ಕೇವಲ ಈ ಭಗವಂತರಂತೂ 3 ಕಾಲು 3 ಲೋಕವನ್ನು ಸತತ ನೋಡ್ತಾರೆ. ಅವ್ರ ಜ್ಞಾನದೊಳಗೆ ತಿಳಿದು ಬರ್ತಿದೆ ಅನ್ರಿ, ಕಾಣಿಸ್ತಿದೆ ಅನ್ರಿ. ನೋಡುವುದರೊಳಗ ತಪ್ಪಿಲ್ಲ, ಆದ್ರೆ ನೋಡುವುದರ ಹಿಂದೆ ಉದ್ದೇಶ ಏನಾದರೂ ಇದೆಯಲ್ಲ, ಇದು ನಂದ, ಇದು ಹೀಗಿರಬೇಕು, ಇದನ್ನು ಹೀಗೆ ಮಾಡಬೇಕು, ಇದು ಹೀಗಿದ್ರೆ ಸುಖ, ಇದು ಹೀಗಿಲ್ಲ ಅದಕ್ಕೆ ನನಗೆ ದುಃಖ ಅನ್ನೋದೇನಿದೆ, ಅದೆಲ್ಲವೂ ಅಪರಾಧ. ಪರದಲ್ಲಿ ಹೀಗಿರಬೇಕು ಅನ್ನುವ ವಿಚಾರ ಮಾಡುವ ಅಧಿಕಾರ ನಿನಗೆ ಆ ಪರ ಅಥವಾ ನಿಸರ್ಗ ಕೊಟ್ಟಿದೆಯೇನ? ಒಂದು ಸ್ವಲ್ಪ ಬಿಸಿಲು ಬಿದ್ದರೆ ಒಳ್ಳೇದು ಅಂತೇವೇನು. 4-6 ದಿವಸ ಮಳೆ ಶುರು ಇತ್ತು ಅಂತಂದ್ರೆ ಅದರಿಂದ ಏನಾಗ್ತಿದೆ? ಬರೀ ವಿಚಾರ ಮಾಡೋದು ನಾವು. ನಮ್ಮ ಪರದ್ರವ್ಯದೊಳಗೆ ಪರಿವರ್ತನೆಯ ವಿಚಾರ ಏನಿದೆ, ವಿಕಲ್ಪ ಏನಿದೆ, ಅದು ನಮಗೆ ಬರೇ ದುಃಖದ ಕಾರಣ ಇದೆ. ಪರದ್ರವ್ಯದೊಳಗೆ ಪರಿವರ್ತನೆ ಆಗುವುದಕ್ಕೆ ಆ ವಿಕಲ್ಪ ಸ್ವಲ್ಪ ಕೂಡ ಕಾರಣ ಇಲ್ಲ. ಪರದ್ರವ್ಯದೊಳಗೆ ಪರಿವರ್ತನೆ ಆಗುವ ಸಲುವಾಗಿ ನಮ್ಮಲ್ಲೇ ಯಾವ ವಿಕಲ್ಪ ಉತ್ಪನ್ನ ಆಗಿದೆಯಲ್ಲ, ಆ ವಿಕಲ್ಪದಿಂದ ಸ್ವಂತ ನಮಗೆ ದುಃಖ ಇದೆ. ಆ ಪರದ್ರವ್ಯದೊಳಗ ಈ ನಮ್ಮ ವಿಕಲ್ಪದಿಂದ ಯಾವ ಪರಿವರ್ತನೆ ಆಗೋದಿಲ್ಲ. ಪರವನ್ನು ಪರ ಅಂಥೇಳಿ ತಿಳಿಯೋದಕ್ಕೆ ಮಹಾನ್ ಸಾಮರ್ಥ್ಯ ಬೇಕು. ಮೊದಲನೇ ಸಾಮರ್ಥ್ಯ ಅದುವೇ. ಪರವನ್ನು ಪರ ಅಂಥೇಳಿ ತಿಳಿಯೋದ ಮೊದಲನೇ ಧೈರ್ಯ, ಮೊದಲನೇ ಕಾರ್ಯ, ಜೀವದ ಕಲ್ಯಾಣದ ಸಲುವಾಗಿ ಮೊದಲನೇ ಹೆಜ್ಜೆ. ಎರಡನೇದ ವಿಕಾರಿ ಭಾವವನ್ನು ಸಮಯವರ್ತಿ ಅಂಥೇಳಿ ತಿಳಿಯೋದು. ಅದಕ್ಕಿಂತ ಹೆಚ್ಚು ಸಾಮರ್ಥ್ಯ ಬೇಕು. ಅಲ್ಲಿ ಬೇಕು ಅನಂತ, ಅದರ ಅನಂತ ಉಣಿತಿ ಇಲ್ಲಿ ಬೇಕ್ರಿ. ಏನ? ವಿಕಾರವನ್ನು ಸಮಯವರ್ತಿ ಪರ್ಯಾಯ ಅಂಥೇಳಿ ತಿಳಿಯೋದು. ಅದರೊಳಗೆ ನಮ್ಗೆ ದೊಡ್ಡಸ್ತನ ಇದೆ ಅನ್ನೋದು ವಾಸ್ತವನ ಇದೆ. ವಿಕಾರಿ ಭಾವ ಸಮಯವರ್ತಿ ಇದೆ. ಪರವನ್ನು ಪರ ಅಂಥೇಳಿ ತಿಳಿಯೋದ್ರೊಳಗೆ ನಿನ್ನ ಉದಾರತನ ಏನೂ ಇಲ್ಲ. ಅದರ ಸಲುವಾಗಿ ನಿನಗ ಅನಂತ ಪುರುಷಾರ್ಥ ಮಾಡಬೇಕಾಗ್ತಿದೆ. ಕಳೆದ ಅನಂತ ಕಾಲದೊಳಗ ಇದು ಒಂದು ಪುರುಷಾರ್ಥ ನಾವು ಪ್ರಪ್ರಥಮದಲ್ಲಿ ಮಾಡಲಿಲ್ಲ. ಬಿಟ್ಟುಕೊಟ್ಟಿದೆ. ರಾಜ್ಯ ವೈಭವವನ್ನು, ರಾಣಿ ನಿವಾಸವನ್ನು, ರಾಣಿಯರನ್ನು, ಭೋಗವನ್ನು ಎಲ್ಲವನ್ನೂ ಬಿಟ್ಟುಕೊಟ್ಟಂತೆ ಇದೆ ಅಂಥೇಳಿ ನಮ್ಮಲ್ಲಿ ಒಂದು ಮಾತು ಬಂದಂತೆ ಇತ್ತು. ಏನ? ಈ ಮೊದಲೆಂದು ಈ ಪ್ರಕಾರದ ತಿಳಿವಳಿಕೆ ನನ್ನಲ್ಲಿ ಬಂದಿಲ್ಲ. ತತ್ವಕ್ಕೆ ಸಂಬಂಧಿಸಿದ ಹಾಗೆ ಅದಕ್ಕೆ ಪ್ರಶ್ನೆ ಇತ್ತು. ಏನ? ಸುಮೇರು ಪರ್ವತದಷ್ಟು ರಾಶಿ ಬಿದ್ದಿದೆ, ಪಿಚ್ಚಿ ಕಮಂಡಲದ್ದು. ಹಾಗಾದ್ರೆ ಈ ಮೊದಲೆಂದು ತಿಳಿಯುವ ಪ್ರಸಂಗ ಬಂದಿಲ್ಲ ಅಂದ್ರೆ ಅದು ಆಗಮದ ವಾಕ್ಯ ಸುಳ್ಳಾಗ್ತಿದೆ. ಆಗಮದ ವಾಕ್ಯ ಸುಳ್ಳಾಗೋದು ಯಾವ ಕಾಲದೊಳಗೂ ಸಾಧ್ಯ ಇಲ್ಲ. ಆದರೆ ತನ್ನ ಅಂತರಂಗದ ಅವಲೋಕನೆ ಮಾಡಿದ್ರೆ
ಈ ಪ್ರಕಾರ ಪರದ್ರವ್ಯವನ್ನು ಪರ ಅಂಥೇಳಿ ವಿಕಲ್ಪದೊಳಗ ದಿನದಿಂದ ದಿನಕ್ಕೆ ಅಧಿಕ ದೃಢವಾಗಿ ತಿಳಿಯುವಂಥ ನನ್ನ ಅಂತರಂಗ ಹೇಳ್ತಿದೆ. ಈ ಮೊದಲು ಎಂದೂ ನಾನು ಈ ಪ್ರಕಾರ ತಿಳಿಯಲಿಲ್ಲ. ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿದ್ದನು, 28 ಮೂಲ ಗುಣಗಳನ್ನು ಪರಿಪಾಲನೆ ಮಾಡಿದ್ದನು. ಪರದ್ರವ್ಯ ಮತ್ತು ವಿಕಾರದಿಂದ ಭಿನ್ನವಿರುವಂಥ ಚೈತನ್ಯ ಸ್ವರೂಪ ಆತ್ಮನ ನಿರ್ಣಯವನ್ನು ಆಗಮದ ಆಧಾರದಿಂದ ಮಾಡಿದ್ದನು. ಅದರ ಒಳಗಡೆ ಇಂದ ಯಾವ ಪ್ರಕಾರ ವಸ್ತು ವ್ಯವಸ್ಥೆಯಿಂದ ಒಂದು ತಿಳಿವಳಿಕೆಯ ಆಧಾರದಿಂದ ಅಥವಾ ತಿಳಿವಳಿಕೆಯ ಬಲದಿಂದ ಒಳಗಡೆ ಯಾವ ಪ್ರಕಾರದ ಒಂದು ಸಂವೇದನ ಆಗ್ತಾ ಇದೆ. ಬರೇ ಪರ ಮತ್ತು ವಿಕಾರದ ಭಿನ್ನತೆಯ ಯಾವ ಜ್ಞಾನಾಭ್ಯಾಸದಿಂದ ಆತ್ಮನ ಸಂವೇದನ ಅಲ್ಲ, ಆ ಜ್ಞಾನಾಭ್ಯಾಸದ ಕಾರಣದಿಂದ ಯಾವ ಒಂದು ಸಂವೇದನ, ಆ ಸಂವೇದನಕ್ಕೆ ಹೆಸರಿಲ್ರಿ. ಅದನ್ನು ಆಕುಲತ ಅನ್ಲಿಕ್ಕೆ ಬರೋದಿಲ್ಲ, ಅದು ನಿರಾಕುಲ ಇಲ್ಲ. ಅರೆ ತನ್ನ ಅಂತರಂಗದ ಅವಲೋಕನೆಯ ಮಾತಿದೆ ಅಂಥೇಳಿ ಉತ್ತರಿಸಿದ್ದೇ ಇತ್ತು. ಬಹಳ ಅದ್ಭುತ ಮಾತಿದೆ. ಧರ್ಮದ ಕ್ರಿಯೆ ಏನಿದಾವೆ, ಕ್ರಿಯೆ ಮನ ವಚನ ಕಾಯದ ಮೂಲಕ, ಬರೀ ಕಾಯದ್ದು ಅಲ್ಲ, ಮನ ವಚನದ್ದು ಕೂಡ. ಮನ ವಚನ ಕಾಯದ ಯಾವ ಕ್ರಿಯೆ ಇದಲ್ಲ ಧರ್ಮಾನುಕೂಲ, ಆಗಮಾನುಕೂಲ. ಅವುಗಳಿಂದ ಧರ್ಮ ಅಂಥೇಳಿ ತಿಳಿಯುವಂಥ ಅಜ್ಞಾನ ಹಾಗೆ ಸುರಕ್ಷಿತ ಇಟ್ಕೊಂಡು ಆ ಕಾರ್ಯ ಮಾಡಿದ್ದೇವ್ರೆ ನಾವು. ಸೂಕ್ಷ್ಮತೆಯನ್ನು ಲಕ್ಷ್ಯಕ್ಕೆ ತಂದುಕೊಳ್ಳ್ರಿ. ಆಗಮಾನುಕೂಲ ಧರ್ಮದ ಯಾವ ಕ್ರಿಯೆಗಳಿದಾವೆಯೋ, ಯಾವ ಅನ್ನೋದು ನೀವು ಲೆಕ್ಕ ಹಾಕೊಳ್ರಿ. ಅವ್ರದ್ದು ಬೇಕಾದಷ್ಟು ಉದ್ದ ಲಿಸ್ಟ್ ಇದೆ ರೀ. ಆಗಮಾನುಕೂಲ ಧರ್ಮದ ಯಾವ ಕ್ರಿಯೆಗಳಿದಾವೆಯೋ, ಯಾವ ಕ್ರಿಯೆ? ಮನ ವಚನ ಕಾಯಿತು. ಆ ಕ್ರಿಯೆಗಳಲ್ಲೇ ಧರ್ಮದ ನಂಬುಗೆ, ಇದು ಹೋಗಲೇ ಇಲ್ಲ ಅನಂತ ಕಾಲದೊಳಗ. ಸೂಕ್ಷ್ಮ ಇದೆ. ಅಂಥೇಳಿನ ಅರಹಂತರ ಸಿದ್ಧರ ಮೊದಲಾಗಿ ಪಂಚಪ್ರಭುಗಳ ಮನಸ್ಸಿನ ಅರೂಪಿ ವಿಷಯದರ ಅಂಥೇಳಿ ಸಂಪದದೊಳಗೆ ಬಂದು ಹೋಗಿದ್ದೀರಿ. ಮಾತೇನು ಬಂತು? ಇನ್ನೊಂದ್ಸಲ ಬಂದು ಹೋಗಿದೆ. ಆ ಸಮಯಕ್ಕೆ ಪ್ರಭಾವಿತ ಆದದ್ದು ಇದೆ. ಅರಹಂತರು ಸಿದ್ಧರು ಮೊದಲಾಗಿ ಪಂಚಪರಮಿಷ್ಠಿಗಳು ಮನಸ್ಸಿನ ಅರೂಪಿ ವಿಷಯ ಇದ್ದಾರೆ. ಅದರ ಆತ್ಮ ಅತೀಂದ್ರಿಯ ಜ್ಞಾನದ ವಿಷಯ ಅದನ್ನು ಪ್ರಭು. ಇಲ್ಲೇ ಬಂತು ಧರ್ಮ ಅಧರ್ಮದ ನಿರ್ಣಯ, ಬಂಧ ಮೋಕ್ಷದ ನಿರ್ಣಯ ಇಲ್ಲೇ ಆಗಬೇಕು. ಎಲ್ಲಿ? ಮನಸ್ಸ ರೂಪಿ ಪದಾರ್ಥಗಳಲ್ಲೇ ರಮಿಸ್ತಾ ಇರೋದ, ಅದಂತೂ ಸಂಸಾರ ಇದೇನೇ ಇದೆ. ಅದರ ಅರೂಪಿ ವಿಷಯಗಳಲ್ಲೇ ರಮಿಸ್ತಾ ಇರೋದು ಕೂಡ ಸಂಸಾರ ಇದೆ. ಜ್ಞಾನ ಮನುಷ್ಯನ ಅವಲಂಬನೆ ಎಲ್ಲಿಯವರೆಗೆ ಮಾಡಿದೆಯೋ ಅಲ್ಲಿಯವರೆಗೆ ಸಂವರ ತತ್ವದ ಉದಯ ಆಗುವುದಿಲ್ಲ. ಜ್ಞಾನ ಇಂದ್ರಿಯಾತೀತ ಯಾವಾಗ ಆಗ್ತಿದೆಯೋ, ಇಂದ್ರಿಯ ಅಂತಂದ್ರೆ 5 ಇಂದ್ರಿಯ ಅಷ್ಟ ಅಲ್ಲ, ಮತ್ತೇನ? ಮನಸ್ಸನು. ಅವುಗಳಿಂದ ಅತೀತಾಗಿ ಯಾವಾಗ ಅದ ತನ್ನ ನಿತ್ಯ ಸ್ವರೂಪದ ನಿರ್ಣಯ ಮಾಡುತ್ತಿದೆಯೋ,
ಆ ನಿರ್ಣಯದೊಳಗ ಯಾವೊಂದು ಅತೀಂದ್ರಿಯವಾದಂಥ ಶಾಂತಿಯ ಸಂವೇದನ ಆಗ್ತಿದೆಯೋ ಅದು ಸಂವರ ತತ್ವ. ಅರೆ ದೀಕ್ಷೆ ತಗೊಂಡದ ಮಾತೇನು ಹೇಳೋದಿದೆ? ಸುಮೇರು ಪರ್ವತದಷ್ಟು ದೊಡ್ಡ ರಾಶಿ ಬಿದ್ದಿದೆ ಪ್ರಭು, ನೀನು ದೀಕ್ಷಾ ತಗೊಂಡದ್ದು. ಭವಗಳಲ್ಲಿ ನೀನು ದೀಕ್ಷೆ ಧಾರಣ ಮಾಡಿರುವಂಥ ಹಿಡಿದಿರುವಂಥ ಪಿಂಚಿ ಕಮಂಡಲುಗಳನ್ನು ಯಾವನೋ ದೇವ ಕುತೂಹಲದಿಂದ ಏಕತ್ರಿತಗೊಳಿಸಿದರ ಕಳೆದ ಅನಂತ ಭವಗಳಲ್ಲಿ ಎಷ್ಟು ಬಾರಿ ನಿನ್ನ ದೀಕ್ಷೆ ಆಗಿದೆ ಅಂತಂದ್ರೆ ಅದು ಸುಮೇರು ಪರ್ವತದಷ್ಟು ದೊಡ್ಡ ರಾಶಿ ಆಗಿದೆ. ಇದೇನು ದೊಡ್ಡ ಮಾತಿಲ್ರಿ, ಇದು ದೊಡ್ಡ ಮಾತಿಲ್ಲ. ಆದರೆ 11 ಪೂರ್ವದ ಪಾಠ ಅಭವ್ಯ ಮಾಡ್ತಾನ್ರಿ. ಇದರ ಕಡೆ ನಮ್ದು ಗಮನ ಇರಬೇಕು. ಇದರ ಆಧಾರದಿಂದ ಅಂತರಂಗದ ಅವಲೋಕನೆ ಮಾಡಬೇಕು. ನನಗೆ ತತ್ವದ ಕುರಿತಾಗಿ ಎಷ್ಟು ಜ್ಞಾನ ಆಗಿದೆ, ಎಷ್ಟು ತಿಳುವಳಿಕೆ ಆಗಿದೆ, ಅದರದ್ದು ಗಣಿತ ಮಾಡಬೇಕ್ರಿ. 11 ಪೂರ್ವದ ಅಧ್ಯಯನ ಕಂಠದೊಳಗೆ ಇಟ್ಕೊಳ್ಳೋದು ಯಾರು ಮಾಡ್ತಾರೆ? ಅಭವ್ಯರಿ. ದೀಕ್ಷಾಧಾರಣ ಮಾಡು, ಅದಂತೂ ಬಾಹ್ಯವೇಶ ಇದೆ. ಒಳಗಡೆ ಇಂದು ಕೇಳ್ತಾ ಇರುವಂಥ, ಇಂದು ತಿಳಿತಾ ಇರುವಂಥ, ಈ ಭವದಲ್ಲಿ ತಿಳಿತಾ ಇರುವಂಥ ಯಾವ ತತ್ವದ ಸೂಕ್ಷ್ಮತೆ ಇದೆ, ಅದರಿಂದ ಧನ್ಯತೆಯ ಅನುಭವ ಆಗಬೇಕು. ಮತ್ತು ಆ ಭಾಷ್ಯವೇಷ ಏನು ಧಾರಣ ಮಾಡಿ ಬಿಟ್ಟು ಕೊಟ್ಟಿದ್ದೇನಲ್ಲ, ಅದರ ಕುರಿತು ಮೈಯೆಲ್ಲ ಬೆಂಕಿ ಸಿಟ್ಟು ಬರ್ಬೇಕ್ರಿ. ನನಗೆ ಏನಿತ್ತದ ವೇಷ ಎಂಥದ್ದಿತ್ತು ಅದನ್ನು ಧಾರಣ ಮಾಡಿದೆ. ಭೇದ ವಿಜ್ಞಾನ ಇಲ್ಲದನ ಆತ್ಮನ ಅತೀಂದ್ರಿಯ ಆನಂದದ ಸಾಗರದ ಪರಿಚಯ ಇಲ್ಲದನ ಅದರಲ್ಲೇ ಮುಳುಗು ಹಾಕುವ. ಅರೆ ಈಜು ಬಲ್ಲವ ಮುಳುಗು ಹಾಕ್ತಾನ್ರಿ, ಆದರೆ ಅವನಿಗೇನೂ ಆಗೋದಿಲ್ಲ. ಮತ್ತು ಈಜು ಬಾರದೇ ಇದ್ದವ ಮುಳುಗುತ್ತಾನಲ್ಲ, ಅದರಿಂದ ಏನಾಗ್ತಿದ್ದೀರಿ? ಅವ ಹೆಣಾಗಿ ಮೇಲೆ ಬರ್ತಾನ್ರಿ. ಈಜು ಬಾರದೇ ಇದ್ದವ ಮುಳುಗಿದ ಅಂತಂದ್ರೆ ಶವಾಗಿ ಮೇಲೆ ಬರ್ತಾನೆ. ಇವು ಈಜು ಕಲೆಯೊಳಗೆ ಪಾರಂಗತ ಇರ್ತಾನಲ್ಲ, ಅವ ಮುಳುಗಿದ ಅಂತಂದ್ರೆ ಏನಾಗ್ತಿದ್ದೀರಿ? ಮತ್ತೆ ಉತ್ಸಾಹದಿಂದ ಮೇಲೆ ಎದ್ದು ಬರ್ತಾನ್ರಿ. ಹಾಗೆ ಭಾಷ್ಯದೊಳಗ ಪಿಚ್ಚಿ ಕಮಂಡಲ ಧಾರಣ ಮಾಡುವಂಥ ಯಾವ ದೀಕ್ಷೆಯನ್ನ ನಾನು ಅನಂತ ಬಾರಿ ಅಂಗೀಕಾರ ಮಾಡಿದೇನೋ ಅಲ್ಲಿ ನಾನು ಮುಳುಗಿದೇನ್ರಿ, ಶವಾಗಿ ಮೇಲೆ ಬಂದಿದೆ. ಏನಿದೆ? ದೊಡ್ಡ ಮಾತು ಇಲ್ಲವೇ ಇಲ್ಲ. ಅದು ಆಹಾರ ತ್ಯಾಗ ದೊಡ್ಡ ಮಾತಿದೆಯೇನ್ರಿ? ರಸ ತ್ಯಾಗ ದೊಡ್ಡ ಮಾತಿದೆಯೇನ? ಧನ ತ್ಯಾಗ ದೊಡ್ಡ ಮಾತಿದೆಯೇನ? ವಸ್ತ್ರ ತ್ಯಾಗ ದೊಡ್ಡ ಮಾತಿದೆಯೇನ? ಇಲ್ಲ. ಅದು ಇಲ್ಲದನ ಅನಂತ ಕಾಲ ನನ್ನ ಜೀವನ ನಡೆದಿದೆ. ವಸ್ತ್ರ ಇಲ್ಲದನ, ಆಹಾರ ಇಲ್ಲದನ, ಭೋಗ ಸಾಮಗ್ರಿ ಇಲ್ಲದನ, ಮರ್ಯಾದೆ ಇಲ್ಲದನ. ಯಾರು ಮರ್ಯಾದೆ ಕೊಟ್ಟಿದ್ರಿ? ಜೊಂಡಗ, ಇರುವೆ, ನೊಣ, ಅವಕ್ಕ ಯಾರು ಕೊಟ್ಟಿದ್ದಾರೆ? ಅದಕ್ಕೆ 6 ಗುರಾಣಿಯಲ್ಲಿ ಏನು ಬಂತು? ತರಕಾರಿ ತರಲಿಕ್ಕೆ ಹೋಗಿರೋ ವೇಳೆದೊಳಗ ಚಿಕ್ಕದಾದಂಥ ಒಂದು ಈರುಳ್ಳಿಯೊಳಗನೋ ಸೌತೆಕಾಯಿಯೊಳಗನೋ ಕೂತಿದ್ದೀನಿ. ಅದನ್ನು ವಿನಾಮೂಲ್ಯ ತಗೊಂಡು ಹೋದವ. ತಗೋ ಅಂಥೇಳಿ ಆ ತೂಕ ಬಂದ ನಂತರ ಅದನ್ನೊಂದು ಹೆಚ್ಚಿಗೆ ಹಾಕ್ಯ. ವಿನಾಮೂಲ್ಯ ಮಾರಲ್ಪಟ್ಟಿದ್ದೇನೆ, ನಿನ್ನ ಬೆಲೆ ಎಲ್ಲಿತ್ತು? ನನಗೆ ಹಾಗನ್ಬೇಕಾ, ಹೀಗನ್ಬೇಕಾ? ಅವಿದ್ರ ನಾ ಅಲ್ಲಿ ಬರುವುದಿಲ್ಲ. ಅರೆ ಅವಿದ್ರ ನೀ ಮೋಕ್ಷಕ್ಕೂ ಹೋಗಬೇಡ.
ಯಾಕೆ ಅಂತಂದ್ರೆ ನಿನ್ನ ಭವಭವದ ಶತ್ರುಗಳು ಮೋಕ್ಷದೊಳಗೆ ಅದಾರ ನೋಡಿ. ಹೋಗ್ಬೇಡ ನೀ ಹಾಗಾದ್ರೆ ಅಲ್ಲಿ. ಏನಿದೆ ಈ ಭಾವಕ್ಕ, ಈ ಭಾವದ ಫಲ ಏನಿದೆ ಅನ್ನೋದು ವಿಚಾರ ಮಾಡು. ಭವಭವದ ಶತ್ರುಗಳರೇ, ಅವ್ರು ಯಾರದಾರ ಅವರೆಲ್ಲ ಒಂದಲ್ಲ ಒಂದು ಭವದೊಳಗೆ ಶತ್ರು, ಒಂದಲ್ಲ ಅನೇಕ ಭವದೊಳಗೆ ಶತ್ರು ಇದ್ದವ್ರು ಅದಾರ. ಯಾಕೆ ಬರ್ತ ಬೈ ಮಹಾವೀರ ಸ್ವಾಮಿ ನನ್ನ ಶತ್ರು ಇದ್ರು ಅಥವಾ ಇಲ್ಲ ಯಾವುದಾದ್ರೂ ಭವದೊಳಗೆ ಅನೇಕ ಭವದಲ್ಲಿ. ಆದಿನಾಥ ಸ್ವಾಮಿ ಅರೆ ಭವ ಪರಿವರ್ತನ ಆಗಿ ಹೋದ ನಂತರ ಎಲ್ಲಿ ಮಿತ್ರ ಎಲ್ಲಿ ಶತ್ರು? ಭವ ಪರಿವರ್ತನ ಆದ ನಂತರ ಶತ್ರು ಮಿತ್ರತೆ ಬುದ್ಧಿಯೊಳಗೆ ಉಳಿಯೋದಿಲ್ಲ ಅಥವಾ ಆ ಪ್ರಕಾರ ದ್ರವ್ಯದೊಳಗೆ ಉಳಿಯೋದಿಲ್ಲ. ಆದರೆ ಕರ್ಮದ ರಸದೊಳಗೆ ಇದೆ ಒಂದು ಮಾತು, ಅದು ಬಿಡೋದಿಲ್ಲ. ಅದರ ಸಲುವಾಗಿ ದಶಲಕ್ಷಣ ಇದೆ. ನಮಗೆ ಬಿಟ್ಟುಕೊಡೋದೇನಿದೆ? ನಮಗೆ ಬಿಟ್ಟುಕೊಡೋದೇನಿದೆ? ಇನ್ನೊಬ್ಬರ ಕುರಿತಾಗಿ ವೈರಭಾವವನ್ನು ಬಂಧನಿದೆ ಯಾರ್ದಾದರೂ? ಪ್ರತಿಯಾಗಿ ಆ ವೈರಭಾವವನ್ನು ಬಿಟ್ಟುಕೊಡುವುದರಿಂದ ನಮ್ಮ ಭವಿಷ್ಯ ಉಜ್ವಲ ಆಗ್ತಿದೆ. ಅರೆ ವೈರಭಾವ ಇನ್ನೊಬ್ಬರ ಸಲುವಾಗಿ ಇಲ್ಲ, ನನ್ನ ಭಗವಾನಾತ್ಮನ ಸಲುವಾಗಿ ಇದೆ. ವರ್ಷಗಟ್ಟಲೆ ಮಾತಾಡಿದ್ದನ್ನು ಉಳಿಯೋದ ಧನ್ಯ ಅನ್ನಿಸ್ತಿದೆ ಈ ಜೀವನ. ಜೈನ ಕುಲದೊಳಗ ದಶಲಕ್ಷಣ ಪರ್ವ ಇದರ ಸಲುವಾಗೇನ ಇದೆ. 6 ತಿಂಗಳು ಉಳೀತು ಅಂತಂದ್ರೆ ಆ ವೈರಭಾವ ನೀನೇನೂ ಮಾಡದಿದ್ರೂ ಅನಂತಾನುಬಂಧಿ ರೂಪದಿಂದ ಪರಿವರ್ತಿತ ಆಗುತ್ತಾ. ಅದರ ಸಲುವಾಗಿ 4 ತಿಂಗಳಿಗೂ ಒಂದು ಸಲ ದಶಲಕ್ಷಣದ ಆಚರಣೆ ಇದೆ ನಮ್ಮ ಜೈನ ಪರಂಪರೆಯೊಳಗೆ. ಯಾವ ಪ್ರಕಾರ ವರ್ಷದೊಳಗೆ 3 ಬಾರಿ ಅಷ್ಟಾಂಗಿಕಗಳು ಬರ್ತವ್ಯೋ ಅದೇ ಪ್ರಕಾರ ವರ್ಷದೊಳಗೆ 3 ಬಾರಿ ಅರ್ಥಾತ್ 4 ತಿಂಗಳಿಗೆ ಒಂದು ಸಲ. ಯಾಕೆ 6 ತಿಂಗಳು ಉಳೀತು ಅಂತಂದ್ರೆ ಅದು ನೀನೇನೂ ಮಾಡಬೇಕಾಗಿಲ್ಲ, ಸ್ಮರಣೆ ಮಾಡ್ಕೊಳ್ಬೇಕಾಗಿಲ್ಲ, ಪ್ರಭು ಸ್ಮರಣೆ ಮಾಡ್ಕೊಳ್ಬೇಕಾಗಿಲ್ಲ. 6 ತಿಂಗಳು ಉಳೀತು ಮತ್ತು ನಿನ್ನ ಭವ ಪರಿವರ್ತನೆ ಆಯಿತು ಅಂತಂದ್ರೆ ಅದೆಲ್ಲವೂ ಅನಂತ 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 ಅನಂತಾನುಬಂಧಿ ರೂಪದಿಂದ ಪರಿವರ್ತಿತ ಆಗ್ತದೆ. ನಾವು ಬಿಟ್ಟುಕೊಡೋದಿದೆ ನಮ್ಮ ಕಲ್ಯಾಣದ ಸಲುವಾಗಿ. ಯಾರು ದೋಷ ಮಾಡ್ತಾರಲ್ಲ ಅವ್ರ ಕಾಲ ಬಂದ ಮೇಲೆ ಅವರು ಬಿಡ್ತಾರ್ರಿ. ಬಿಡೋರಾದ್ರೆ ಬಿಡ್ಲಿಕ್ಕೇ ಬೇಕ್ರಿ. ಅವ್ರದ್ದು ಕಾಲಲಬ್ಧಿ ಬಂತು ಅಂತಂದ್ರೆ ಅವರು ದೋಷ ಬಿಟ್ಟುಕೊಡೋರು. ಸ್ವಾಮೀಜಿ ಏನು ಹೇಳಿದ್ರು, ಒಂದು ಸಮಯದ ಅಪರಾಧ ಇದೆ, ಭೂಲು ಇದೆ, ಒಂದು ಸಮಯ. ಅವನು ಭಗವಾನಾತ್ಮ, ದ್ರವ್ಯ ದೃಷ್ಟಿಯಿಂದ ಭಗವಾನಾತ್ಮ. ಇಷ್ಟು ಮಾತ್ರ ಅವನ ದೃಷ್ಟಿಯೊಳಗಿರಲಿಲ್ಲ, ಪರ್ಯಾಯದೊಳಗೆ ಪರಿವರ್ತನೆಯಾಗಿ ಈ ದೋಷ ಬಿಟ್ಟು ಹೋಗಿ ಅವನಿಗೆ ಆ ನಿರ್ದೋಷ ಚೈತನ್ಯ ಸ್ವಭಾವದ ಗ್ರಹಣ ಆಗಬಹುದು. ಆಗಮದಲ್ಲಿ ಎಷ್ಟು ಉದಾಹರಣೆ ಅದವರೇ. 80 ವರ್ಷದ ಆಚಾರ್ಯರ ಎದುರಿಗೆ 20 ವರ್ಷದ ತರುಣ ದೀಕ್ಷಾಧಾರಣ ಮಾಡಿದ ಅವ ಅಂತರ್ಮುಹೂರ್ತದೊಳಗೆ ಅಥವಾ 6 ತಿಂಗಳೊಳಗೆ ಕೇವಲ ಜ್ಞಾನ ಪ್ರಾಪ್ತ ಮಾಡಿಕೊಂಡು ಹೋದ. ಇವು 80 ವರ್ಷದ ಆಚಾರ್ಯ ಹಾಗೆ. ಅದಕ್ಕೆ ತಯಾರಿನ ಹತ್ತಿದ್ದೀರಿ. ಸಮ್ಯಕ್ ದರ್ಶನ ತನ್ನಷ್ಟಕ್ಕೆ ತಾನೇ ಆಗುವುದಿಲ್ಲ. ಭತ್ತದ ಧಾನ್ಯ ತನ್ನಷ್ಟಕ್ಕೆ ತಾನೇ ಬರುವುದಿಲ್ಲ. ಅದರ ಹಿಂದೆ ತಯಾರಿ ಎಷ್ಟಿದ್ದೀರಿ? ಭೂಮಿಯನ್ನು ಉಳಬೇಕು, ಸ್ವಚ್ಛ ಮಾಡಬೇಕು, ಬಿತ್ತಬೇಕು, ಅದನ್ನು ಕಸ ರಹಿತ ಮಾಡಬೇಕು, ಅದನ್ನು ಸರಿಯಾಗಿ ಬೆಳೆಸಬೇಕು, ಬೆಳೆಸಿದ ನಂತರ ಅದನ್ನು ಸಮಯಕ್ಕೆ ಸರಿಯಾಗಿ ಏನಿದೆ ಕತ್ತರಿಸಬೇಕು, ಒಣಗಿಸಬೇಕು, ಏನು ಮಾಡಬೇಕು ಅದೆಲ್ಲ ಮಾಡಿದ ನಂತರ ಭತ್ತದ ಚೀಲಗಳ. ಹಾಗೆ ಸಮ್ಯಕ್ ದರ್ಶನ ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ. ನಾವೇನಿದೆ ಅದೇ ಪರಂಪರೆಯೊಳಗೆ ಹೋಗ್ತಾ 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 ಒಂದು ಸಮ್ಯಕ್ ದರ್ಶನ ಆಗ್ತಿದೆ. ಸಾಧ್ಯ. ಅದರ ಸಲುವಾಗಿ ಬಹಳ ಸಿದ್ಧತೆ ಬೇಕು. ಅರೆ ಇಲ್ಲಿ ಬರೋಕ್ಕಿಂತ ಮೊದಲ ಅಂದ್ರೆ ಇಲ್ಲಿ ಬರೋ ಯೋಗ್ಯತೆ ಇರ್ತದೆ.
ಯೋಗ್ಯತೆ ಸಲುವಾಗಿ ಕೂಡ ಇದೇ ಬೇಕಾಗ್ತಿದೆ. ಸಮ್ಯಕ್ ದರ್ಶನದ ಸಲುವಾಗಿ ಕೂಡ ಸಮ್ಯಕ್ ದರ್ಶನದ ಅಂಥದ್ದನ್ನ ಆಚರಣೆ ಬೇಕಾಗ್ತಿದೆ. ಸಮ್ಯಕ್ ಚಾರಿತ್ರದ ಸಲುವಾಗಿ ಕೂಡ ಅಂತರಂಗದೊಳಗೆ ಸಮ್ಯಕ್ ಚಾರಿತ್ರದ ಅಂಥದ್ದನ್ನ ಸಿದ್ಧತೆ ಬೇಕು. ಅದಕ್ಕೆ ಬೇಕಾದ್ರೆ ಒಂದು ಜೀವರುಗಳ ಅಪೇಕ್ಷಾದಿಂದ ಕಾಲದ ನ್ಯೂನಾಧಿಕತೆ ಇರೋ ಸಾಧ್ಯ ಇದೆ. ಕೆಲವರ 6 ತಿಂಗಳಕ್ಕಿಂತ ಕಡಿಮೆ ಅಂತೂ ಇಲ್ರಿ. ತಿಳಿತೇನ? ಅಭ್ಯಾಸ ಎಷ್ಟು ಬೇಕು? ಸಮ್ಯಕ್ ದರ್ಶನ ಆಗಬೇಕಾದ್ರ ಸಮ್ಯಕ್ ದೃಷ್ಟಿ ಜೀವದ ಯಾವ ಪ್ರಕಾರ ನಿಶಂಕ, ನಿಕಾಂಕ್ಷ, ನಿರ್ವಿಚಿಕಿತ್ಸ ಈ ಪ್ರಕಾರದ ಯಾವ ಒಂದ 8 ದೋಷದಿಂದ ರಹಿತ 8 ಗುಣಗಳಿಂದ ಸಹಿತ ಮೊದಲಾಗಿ ಯಾವ ಸಮ್ಯಕ್ ದರ್ಶನ ಇರ್ತಿದೆಯೋ ಅದೇ ಪ್ರಕಾರದ ಆಚರಣೆ, ಅಭ್ಯಾಸ, ಶ್ರದ್ಧೆ, ಜ್ಞಾನ, ಭಾವ, ಪರಿಣಮನ 6 ತಿಂಗಳದಿಂದಲೇ ಕಡಿಮೆ 6 ತಿಂಗಳದಿಂದಲೇ ಇರಬೇಕಾಗ್ತದೆ. ಇನ್ನು ಕೆಲವರಿಗೆ 6 ವರ್ಷನೂ ಬೇಕಾಗ್ಬಹುದು, 60 ವರ್ಷನೂ ಬೇಕಾಗ್ಬಹುದು, 600 ವರ್ಷನೂ ಬೇಕಾಗ್ಬಹುದು, 6 ಭವನೂ ಬೇಕಾಗ್ಬಹುದು, 60 ಭವನೂ ಬೇಕಾಗ್ಬಹುದು. ಸ್ವಲ್ಪ ಮಾಡ್ತಾನೋ ಮತ್ತು ಮರೆತು ಹೋಗ್ತಾನೋ, ಮತ್ತು ಭವದೊಳಗೆ ಒಂದಾಗ್ತಾನೋ, ಮತ್ತು ಯಾವುದೋ ಕಾಲದೊಳಗೆ ಮತ್ತು ಸ್ವಲ್ಪ ಮಾಡ್ತಾನೋ. ಅದರದ್ದು ಪ್ರಭಾವದಿಂದ ಅದೊಂದಿಷ್ಟು ದೀರ್ಘಕಾಲ ಉಳಿತಿದೆ, ಮತ್ತು ಬಿಟ್ಟು ಹೋಗ್ತಿದೆ. ಹೀಗಾಗ್ತಿದೆ ರೀ ಜೀವದ. ಇನ್ನು ಕೆಲವು ಜೀವ ತೀವ್ರ ಪುರುಷಾರ್ಥಿ ಇರ್ತಾವಲ್ಲ, ಒಮ್ಮೆ ಅಭ್ಯಾಸಕ್ಕೆ ಹತ್ತಿರ ಏನು ಬಂದ್ರೂ ಕೂಡ ಅಲಗಾಡುವುದಿಲ್ಲ. ಯಾವ ಪ್ರಕಾರ ಸಮ್ಯಕ್ ದೃಷ್ಟಿ ಶ್ರದ್ಧೆಯೊಳಗೆ ನಿಶಂಕಿದನು, ಅದೇ ಪ್ರಕಾರ ಸಮ್ಯಕ್ ದರ್ಶನದ ಸಲುವಾಗಿ ಆ ಪುರುಷಾರ್ಥಿ ಜೀವ ಆ ಮಾರ್ಗದೊಳಗೆ ನಿಶಂಕ್ಯ. ಕಡಿಮೆ ಎಷ್ಟು ಬೇಕು? 6 ತಿಂಗಳೇ ಬೇಕು. ಎಂಥ ಅಭ್ಯಾಸ? ಸಮ್ಯಕ್ ದೃಷ್ಟಿ ಪ್ರತ್ಯಕ್ಷ ತನ್ನ ಜೀವನದೊಳಗೆ ಆಗಿದಾನೋ ಅಂಥ ಅಭ್ಯಾಸ. ಭಾವದಿಂದ, ಶ್ರದ್ಧೆಯಿಂದ, ಜ್ಞಾನದಿಂದ, ಆಚರಣೆಯಿಂದ ಎಲ್ಲ ಅದರಿಂದ ಕಡಿಮೆ 6 ತಿಂಗಳು. ಅದಕ್ಕೆ ನಮ್ಮ ಭವ ಇನ್ನು ಎಷ್ಟು ಉಳಿತು ವಿಚಾರ ಮಾಡಿ ಈ ಸಮಯದಿಂದನ ಆಗಮದಲ್ಲಿ ಸಮ್ಯಕ್ ದೃಷ್ಟಿಯ ಆಂತರ್ಯದ ಯಾವ ಚಿತ್ರಣ ಮಾಡಿದರೋ ಅದನ್ನು ನಾವು ಪ್ರಯತ್ನಪೂರ್ವಕವಾಗಿ ನಮ್ಮ ಜೀವನದೊಳಗೆ ಇಳಿಸಿಕೊಳ್ಳುವಂಥ, ತಂದುಕೊಳ್ಳುವಂಥ ಅಭ್ಯಾಸ ಮಾಡಬೇಕು.